ನಿಮ್ಮ ಮನಿದಾಗೂ ಐತ್ ನೋಡ್ರಿ ಹಳಿ ಟಿ ಶರ್ಟ್ಗಳು ಇದ್ದೇ ಇರ್ತಾವು. ಈ ಒಂದು ವೇಸ್ಟ್ ಹಳಿ ಹಾಕೊಳ್ಳಾರ್ದಂತ ಟಿ ಶರ್ಟ್ ನ ಐತ್ ನೋಡ್ರಿ ಯಾವ ರೀತಿ ನಾವು ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಾಗ ಹೇಳ್ತೀನಿ. ಈ ಒಂದು ವೇಸ್ಟ್ ಹಳಿ ಟಿ ಶರ್ಟ್ ನ ಐತ್ ನೋಡ್ರಿ ನಾವು ಹ್ಯಾಂಡ್ ಬ್ಯಾಗ್ ನ ಮಾಡಿ ಹೊರಗ ಮಾರ್ಕೆಟಿಗೆ ಹೋಗ್ಲಾಕ, ಕೈಪಲ್ಯ ತರಾಕ, ಕಿರಾಣಿ ಸಂತೆದು ತರಾಕ ಐತ್ ನೋಡ್ರಿ ಬಳಸ್ಬೋದು. ಈ ಒಂದು ಟಿ ಶರ್ಟ್ ನ ಐತ್ ನೋಡ್ರಿ ಆ ರೀತಿ ಹ್ಯಾಂಡ್ ಬ್ಯಾಗ್ ರೆಡಿ ಮಾಡಾಕ ಐತ್ ನೋಡ್ರಿ ಬಾರೆ ಏನು ಜಾಸ್ತಿ ಬೇಕಾಗಿಲ್ಲ, ಬರೇ ಒಂದೇ ಒಂದು ಕತ್ರಿ ಇದ್ರ ಸಾಕ. ಬರ್ರಿ ಹಂಗಾರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮೊದ್ಲ ಈ ಒಂದು ವಿಡಿಯೋನ ಲೈಕ್ ಮಾಡಿ, ನೀವು ಯಾವ ಊರ್ನವ್ರ ಅಂತ ಹೇಳಿ ಹೆಮ್ಮೆಯಿಂದ ಕಮೆಂಟ್ ಮಾಡಿ ಹೇಳ್ರಿ ನಾವ ಈ ಊರ್ನವ್ರ ಅಂತ ಹೇಳಿ. ಫಸ್ಟಿಗೆ ಐತ್ ನೋಡ್ರಿ ಈ ಒಂದ ಟಿ ಶರ್ಟ್ ನ ಹಾಫ್ ಚಂದಂಗ ಫೋಲ್ಡ್ ಮಾಡ್ಕೋರಿ. ಈ ರೀತಿ ಅರ್ಧ ನಟ್ ನಡಬಾರ್ಕ ಐತ್ ನೋಡ್ರಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿದ್ವಪ್ಪ ಅಂತಂದ್ರ ಕರೆಕ್ಟ್ ಆಗಿ ಕಟ್ ಮಾಡಕ್ ಐತ್ ನೋಡ್ರಿ ನಮಗ ಬರ್ತದ. ಫಸ್ಟಿಗೆ ಐತ್ ನೋಡ್ರಿ ಈ ರೀತಿ ಫೋಲ್ಡ್ ಮಾಡದ್ ಮ್ಯಾಗ ಇವಾಗ ಈ ರೀತಿ ಏನ್ ಕಾಲರ್ ಪಾರ್ಟ್ ಐತ್ಲಾ, ಈ ಒಂದು ಕಾಲರ್ ಪಾರ್ಟ್ ನ ಐತ್ ನೋಡ್ರಿ ನಾವ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಾಲರ್ ಪಾರ್ಟ್ ನ ಐತ್ ನೋಡ್ರಿ ಕರೆಕ್ಟ್ ಆಗಿ ನೀಟ್ ಆಗಿ ಐತ್ ನೋಡ್ರಿ ನಾವ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಹಾಫ್ ಪಾರ್ಟ್ ಮಾಡಿ ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಐತ್ ನೋಡ್ರಿ ಪೀಸ್ ಕಟ್ ಆಗ್ತಾವ ಇವು. ಮತ್ತೆ ನೀವು ಕತ್ರಿ ಐತ್ ನೋಡ್ರಿ ಶಾರ್ಪ್ ಇದ್ದಿದ್ದ ಹೊಲಿಯೋರ ಯೂಸ್ ಮಾಡ್ತಾರಲ್ಲ ಅದೇ ಕತ್ರಿನ ತಗೋರಿ. ಇಲ್ಲಿಕ ಮನಿ ಒಳಗ ಯಾವ್ದಾದ್ರು ಹುಡುಗರು ಪ್ರೊಜೆಕ್ಟ್ ವರ್ಕ್ ಮಾಡಾಕದು ಸ್ಟೇಷನರಿ ಕತ್ರಿ ಇಟ್ಟಿರ್ತಾರಲ್ಲ ಆ ಕತ್ರಿ ತೊಗೊಂಡ್ರು ಐತ್ ನೋಡ್ರಿ ನಡಿತೈತಿ. ಇವಾಗ ಈ ಒಂದು ಕಾಲರ್ ಪಾರ್ಟ್ ನ ನಾವು ಕಟ್ ಮಾಡ್ಕೊಂಡ್ವಿ, ಇದನ್ನ ಸೈಡ್ಗೆ ಇಡೋಣ. ಆಮೇಲೆ ಐತ್ ನೋಡ್ರಿ ಸ್ಲೀವ್ಸ್ ನ ಐತ್ ನೋಡ್ರಿ ಕಟ್ ಮಾಡ್ಕೋಬೇಕು. ಈ ರೀತಿ ಸ್ಲೀವ್ಸ್ ನ ಐತ್ ನೋಡ್ರಿ ಕರೆಕ್ಟ್ ಆಗಿ ಕಟ್ ಮಾಡೋಣ. ನೋಡ್ರಿ ಎಷ್ಟ್ ನೀಟ್ ಆಗಿ ಐತ್ ನೋಡ್ರಿ. ಈ ಒಂದು ಶಾರ್ಪ್ ಕತ್ರಿಲಿ ಐತ್ ನೋಡ್ರಿ ಕಟ್ ಆಗ್ತೈತಿ. ನಿಮಗೇನಾದ್ರೂ ಈ ರೀತಿ ಕತ್ರಿ ಬೇಕಪ್ಪ ಅಂತಂದ್ರ ಬಹಳ ಕಮ್ ಪ್ರೈಸ್ ಒಳಗ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಐತ್ ನೋಡ್ರಿ ಈ ಒಂದು ಕತ್ರಿ ಲಿಂಕ್ ಕೊಟ್ಟಿನಿ. ನಿಮ್ಗೂ ಐತ್ ನೋಡ್ರಿ ಮನಿ ಒಳಗ ಬೇಕಾಗ್ತೈತಿ. ನಾರ್ಮಲ್ ಆಗಿ ಏನಾದ್ರು ಹೊಲಿಗೆ ಕೆಲಸ ಅರ್ಬಿ ಕಟ್ ಮಾಡೋದು ಇತ್ತಪ್ಪ ಅಂತಂದ್ರ ಯೂಸ್ ಆಗೇ ಆಗ್ತೈತಿ. ನೀವು ಆ ಒಂದು ಡಿಸ್ಕ್ರಿಪ್ಷನ್ ಒಳಗ ಕೊಟ್ಟಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ರಿ ಈ ಒಂದು ಕತ್ರಿನ ಆರ್ಡರ್ ಮಾಡ್ರಿ. 2-3 ದಿನದಾಗ ಬಂದ್ಬಿಡ್ತೈತಿ ಕತ್ರಿ. ಮತ್ತೆ ಫುಲ್ ಶಾರ್ಪ್ ಇರ್ತೈತಿ. ಈಗ ನಾವ ಸ್ಲೀವ್ಸ್ ನ ಐತ್ ನೋಡ್ರಿ ಕಟ್ ಮಾಡ್ಕೊಂಡ್ವಿ. ಕಟ್ ಮಾಡ್ಕೊಂಡಾಗ ಐತ್ ನೋಡ್ರಿ ಎಷ್ಟ್ ಕರೆಕ್ಟ್ ಆಗಿ ನೀಟ್ ಆಗಿ ಐತ್ ನೋಡ್ರಿ. ಇದು ಒಂಥರ ನೋಡಕ ಬನೇನ್ ಗತ್ಲೆ ಕಾಣಿಸ್ಲಾಕತ್ತು. ಇವಾಗ ಐತ್ ನೋಡ್ರಿ ನಾವ ಎಲ್ಲಿ ಕಟ್ ಮಾಡ್ಕೋಬೇಕಪ್ಪ ಅಂತಂದ್ರ ನೆಕ್ಸ್ಟ್ ಈ ಒಂದು ಟಿ ಶರ್ಟ್ ಕಾರ್ನರ್ ಪಾರ್ಟ್ ಏನೈತ್ಲಾ ಲಾಸ್ಟ್ ದಂಡಿ ಎಂಡ್ ಪಾರ್ಟ್ ಇದನ್ನ ಐತ್ ನೋಡ್ರಿ ನೀಟ್ ಆಗಿ ನಾವ ಇವಾಗ ಕಟ್ ಮಾಡ್ಕೋಬೇಕ. ಈ ಒಂದು ದಾರದ ಈಚಿ ಕಡೆ ಪಾರ್ಟ್ ಏನ್ ಇರ್ತೈತ್ಲಾ ಅದೇ ಕಟ್ ಮಾಡ್ಕೋಬೇಕಾ. ಮತ್ತೆ ದಾರ ಬಿಟ್ಟು ಈ ಕಡೆ ಸೈಡ್ ಪಾರ್ಟ್ ಕಟ್ ಮಾಡ್ಕೋಬೇಡ್ರಿ. ದಾರದ ಲೆಫ್ಟ್ ಸೈಡಿಗೆ ಏನ್ ಪಾರ್ಟ್ ಇರ್ತೈತ್ಲಾ ಅದನ್ನ ಪೂರ್ತಿ ನೋಡ್ರಿ ಕಟ್ ಮಾಡ್ಕೋಬೇಕ. ಈ ರೀತಿ ಕಟ್ ಮಾಡ್ಕೊಂಡಾಗೈತ್ ನೋಡ್ರಿ. ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ರೀತಿ ಲೈನ್ ಆಗಿ ಐತ್ ನೋಡ್ರಿ ನಾವ ಎಂಡಿನ ತನ ಐತ್ ನೋಡ್ರಿ ಕಟ್ ಮಾಡ್ಕೋಬೇಕ. ಯಾಕತ್ತ ಅಂದ್ರ ಕೆಳಗಿನ ಸೈಡ್ ನಾವು ಪ್ಯಾಕ್ ಮಾಡ್ಬೇಕಲ್ಲ, ವಸ್ತುಗಳನ್ನ ಹಾಕಿದ್ಮ್ಯಾಗ ಐತ್ ನೋಡ್ರಿ ಕೆಳಗ ಈ ರೀತಿ ಖುಲ್ಲಾ ಐತಂದ್ರ ಬಿದ್ ಬಿಡ್ತಾವ. ಸೊ ನಾವ್ ಐತ್ ನೋಡ್ರಿ ಈಗ ಡಿಸೈನ್ ಮಾಡೋಣ ಒಂದು ಏನಪ್ಪಾ ಅಂತಂದ್ರ ಈ ರೀತಿ ಲೈನ್ ಈಗ ನಾವು ಸ್ಕೂಲ್ ಒಳಗ ಮನಿ ಒಳಗದು ಪೇಪರ್ ದಿಂತ ಆಕಾಶ ಬುಟ್ಟಿ ಮಾಡ ಹಿಂಗ್ ಲೈನ್ ಪಾರ್ಟ್ ಹೆಂಗ್ ಕಟ್ ಮಾಡ್ಕೋತಿದ್ವಲ್ಲ ಆ ರೀತಿ ಕಟ್ ಮಾಡ್ಕೋಬೇಕ. ನೀವ ಈ ರೀತಿ ಕಟ್ ಮಾಡ್ಕೊಂಡ್ರು ನಡಿತೈತಿ. ಹೆಚ್ಚಾನ ಐತ್ ನೋಡ್ರಿ ಈ ಒಂದು ಟಿ ಶರ್ಟ್ ಪಾರ್ಟ್ ಐತ್ ನೋಡ್ರಿ ನಾವ ಈ ರೀತಿ ಅಡ್ ಮಾಡ್ಕೊಳ್ಳೋಣ. ಈ ರೀತಿ ಅಡ್ ಮಾಡ್ಕೊಂಡ್ವಪ್ಪ ಅಂತಂದ್ರ ಒಂದ್ ಸ್ವಲ್ಪ ಬೇಗನೆ ಐತ್ ನೋಡ್ರಿ ನಾವ ಕಟ್ ಮಾಡ್ಕೋಬಹುದು. ಈ ಒಂದು ಟಿ ಶರ್ಟ್ ಪಾರ್ಟ್ ನ ಈ ರೀತಿ ನೀಟ್ ಆಗಿ ಐತ್ ನೋಡ್ರಿ ನಾವ ಇಟ್ಕೊಳ್ಳೋಣ ಸರಿ ಮಾಡ್ಕೊಂಡ. ಈ ರೀತಿ ಟಿ ಶರ್ಟ್ ನ ಐತ್ ನೋಡ್ರಿ ನಾವ ಉಲ್ಟಾ ಮಾಡ್ಕೊಂಡ ಇಟ್ಕೊಂಡ ಇವಾಗ ನಾವ ಲೈನ್ ಆಗಿ ಐತ್ ನೋಡ್ರಿ ಕಟ್ ಮಾಡೋಣ. ಈ ಒಂದು ಬಟ್ಟಿನ ಬಾಳೆನಿಲ್ಲ ಸ್ವಲ್ಪ ನಡಬಾರ್ಕಿನ ತನ ಐತ್ ನೋಡ್ರಿ ಕಟ್ ಮಾಡ್ಕೋಬೇಕ. ಮತ್ತೆ ಒಂದೇ ಲೆವೆಲ್ ಐತ್ ನೋಡ್ರಿ ನೀವ ಕಟ್ ಮಾಡ್ಕೋಬೇಕ. ಈ ರೀತಿ ಹಿಂದ ಮುಂದ ಮಾಡಿದ್ರಪ್ಪ ಅಂತಂದ್ರ ಕರೆಕ್ಟ್ ಆಗಿ ಆ ಒಂದು ಬ್ಯಾಗ್ ಡಿಸೈನ್ ಐತ್ ನೋಡ್ರಿ ಕೆಳಗ ಕುಂಡ್ರಂಗಿಲ್ಲ. ಇವಾಗ ನೋಡ್ರಿ ಪೂರ್ತಿ ಕಟಿಂಗ್ ಪ್ರೊಸೆಸ್ ಮುಗ್ದೈತಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ ಅಂತಂದ್ರ ಈ ಅಷ್ಟು ಪೀಸ್ಗಳನ್ನ ಐತ್ ನೋಡ್ರಿ ಒಂದೊಂದೇ ಲೇಯರ್ ಐತ್ ನೋಡ್ರಿ ಗಂಟ್ ಹಾಕೋಬೇಕ. ಇವಾಗ ನಮ್ ಕತ್ರಿ ಕೆಲಸ ಐತ್ ನೋಡ್ರಿ ಪೂರ್ತಿ ಮುಗ್ದೈತಿ. ಇದನ್ನ ಸೈಡ್ ಇಡುನು. ಈಗ ಐತ್ ನೋಡ್ರಿ ಒಂದೊಂದೇ ಎಳಿದ ಇವೇನ್ ಹಿಂದ ಮುಂದ 2 ಪಾರ್ಟ್ ಇರ್ತಾವಲ್ಲ ಇವತರ್ನ ಐತ್ ನೋಡ್ರಿ ಚಂದಂಗ ನಾವ 1-2-3 ಗಂಟ್ಗಳನ್ನ ಐತ್ ನೋಡ್ರಿ ಹಾಕೋಬೇಕ. ಈ ರೀತಿ ಹಾಕೊಳ್ಳೋದ್ರಿಂದ ಏನಾಗ್ತದಪ್ಪ ಅಂತಂದ್ರ ಬ್ಯಾಗ್ ಐತ್ ನೋಡ್ರಿ ಚಂದಂಗ ಕೆಳಗಿನ ಸೈಡ್ ಬಿಚ್ಚಲಾರ್ದಂಗ ಐತ್ ನೋಡ್ರಿ ಪ್ಯಾಕ್ ಆಗ್ಬಿಡ್ತದ. ಈ ಗಂಟುಗಳನ್ನ ಐತ್ ನೋಡ್ರಿ ಪೂರ್ತಿ ಸ್ಟ್ರಾಂಗ್ ಆಗಿ ಹಾಕ್ರ ವಾಪಸ್ ಮತ್ ಐತ್ ನೋಡ್ರಿ ಬಿಚ್ಚಬಾರ್ದು. ಆ ಟೈಪ್ ಐತ್ ನೋಡ್ರಿ ನೀವ ಈ ರೀತಿ ಸ್ಟ್ರಾಂಗ್ ಆಗಿ ಐತ್ ನೋಡ್ರಿ ಗಂಟು ಕಟ್ಬೇಕು. ಇವತ್ತರ್ನ ಪೂರ್ತಿ ಎಂಡ್ ತನ ಎಲ್ಲಿ ತನ ಕಟ್ ಮಾಡಿವ್ ನೋಡ್ರಿ ಅಲ್ಲಿ ತನ ಐತ್ ನೋಡ್ರಿ ಇದೇ ರೀತಿ ನಾವು ಗಂಟುಗಳನ್ನ ಹಾಕೋಬೇಕು.
ಇವಾಗ ನೋಡ್ರಿ ಗಂಟ್ ಹೊಡಿ ಪ್ರೊಸೆಸ್ ಪೂರ್ತಿ ಕಂಪ್ಲೀಟ್ ಆಗಿ ಐತಿ ನೋಡ್ರಿ, ಮುಗಿಸ್ಬಿಟ್ಟಿನಿ. ಇವಾಗ ಈ ಒಂದ್ ಬ್ಯಾಗ್ ಐತಿ ನೋಡ್ರಿ ರೆಡಿ ಆಗಿಬಿಟ್ಟೈತಿ. ಎಷ್ಟು ಚಂದ ಎಷ್ಟು ಮಸ್ತ್ ಕಾಣಕತ್ತದ ನೋಡ್ರಿ ಈ ಒಂದ್ ಬ್ಯಾಗ್. ಈ ಒಂದ್ ಬ್ಯಾಗ್ದಾಗ ಐತಿ ನೋಡ್ರಿ ನೀವ್ ಎಷ್ಟು ವೇಟ್ ಇದ್ದಿದ್ ತರಕಾರಿ ಬೇಕಂದ್ರೂ ಐತಿ ನೋಡ್ರಿ ಈ ಒಂದ್ ಬ್ಯಾಗ್ದಾಗ ನೀವು ಆರಾಮ್ಸೆ ಹಾಕ್ಬೋದು. ಮಾರ್ಕೆಟಿಗೆ ನೀವು ಸಂತಿ ಅದು ತರಾಕದು ಹೋಗಾಕ ಐತಿ ನೋಡ್ರಿ, ಹೇಳ ಮಾಡಿಸ್ದಂತ ಈ ಒಂದ್ ಬ್ಯಾಗ್ ರೆಡಿ ಆಗಿಬಿಡುತ್ತೆ ನೋಡ್ರಿ. ಎಷ್ಟು ಈಸಿ ಆಗೈತಿ ನೋಡ್ರಿ, ರೆಡಿ ಆಗ್ಬಿಡ್ತು. ಈ ಒಂದ್ ಬ್ಯಾಗ್ನ ಆರಾಮಾಗಿ ನೀವ ಎಲ್ಲಿ ಬೇಕಾದಲ್ಲೂ ಒಯ್ಬೋದ ನೋಡ್ರಿ. ಎಷ್ಟು ಚಂದ ಕಾಣಕತ್ತದಲ್ಲ ಈ ಒಂದ್ ಬ್ಯಾಗ್. ಯಾವ ರೀತಿ ವೇಸ್ಟ್ ಹಳಿ ಟಿ ಶರ್ಟ್ ನ ಯೂಸ್ ಮಾಡ್ಕೊಂಡು ನಾವು ಈ ಒಂದ್ ಹ್ಯಾಂಡ್ ಬ್ಯಾಗ್ ನ ರೆಡಿ ಮಾಡಬಹುದು. ಇದು ಅಂತೂ ಹೆಣ್ಮಕ್ಳಿಗೆ ಬಹಳ ಅಂದ್ರ ಬಹಳ ಯೂಸ್ ಆಗ್ತೈತಿ, ಕೈ ಪೈಲಿ ತರಾಕ. ಎಷ್ಟ್ ಚಂದ ಐತಿ ನೋಡ್ರಿ ಈ ಒಂದ್ ಬ್ಯಾಗ್ ತಯಾರಾಗ್ಬಿಟ್ಟೈತಿ ನೋಡ್ರಿ. ಮತ್ತೆ ಈ ಒಂದು ಬ್ಯಾಗ್ ಕೆಳಗ ಇದು ಡಿಸೈನ್ ನೋಡ್ರಿ ಎಷ್ಟ್ ಚಂದ ಕಾಣಕತ್ತದಲ್ಲ. ಒಂದ್ ರೀತಿ ಹೊರಗಿಂದಿಂತಾನೆ ಐತಿ ನೋಡ್ರಿ, ರೊಕ್ಕ ಕೊಟ್ಟು ತಂದಂಗ ಈ ಒಂದು ಬ್ಯಾಗ್ ಕಾಣಕತ್ತೈತಿ. ಹೊರಗ್ ನೀವು ರೊಕ್ಕ ಕೊಟ್ಟು ಎದಕ್ಕೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅದು ತಗೋತೀರಿ, ಅದ್ರ ಬದ್ಲಿ ಐತಿ ನೋಡ್ರಿ ನಿಮ್ಮ ಮನೆಯೊಳಗೆ ಹಳಿ ಇದ್ದಂತಹ ಟಿ ಶರ್ಟ್ಗಳನ್ನ ಬಳಸ್ಕೊಂಡು ಈ ರೀತಿ ಆದಂತಹ ಬ್ಯಾಗ್ ನ ರೆಡಿ ಮಾಡ್ಕೊಂಡೈತಿ ನೋಡ್ರಿ, ಯೂಸ್ ಮಾಡ್ಕೋರಿ. ನಿಮ್ಗೂ ಏನಾದ್ರು ಈ ಒಂದು ವಿಡಿಯೋ ಈ ಒಂದು ಕ್ರಾಫ್ಟ್ ಇಷ್ಟ ಆಗಿತ್ತಪ್ಪ ಅಂತಂದ್ರ ಈ ಒಂದು ವಿಡಿಯೋನ ಸೇವ್ ಮಾಡಿ ಇಟ್ಕೊಡ್ರಿ. ನಿಮ್ಗೂ ಐತಿ ನೋಡ್ರಿ ಈ ರೀತಿ ಬ್ಯಾಗ್ ರೆಡಿ ಮಾಡಕೈತಿ ನೋಡ್ರಿ, ಹೆಲ್ಪ್ ಆಗ್ತೈತಿ. ಆರಾಮ್ಸೆ ಕೂತ್ ಆರಾಮ್ಸೆ ಈ ರೀತಿ ಬ್ಯಾಗ್ ನ ಐತಿ ನೋಡ್ರಿ ರೆಡಿ ಮಾಡ್ರಿ. ಹಂಗೆ ಈ ವಿಡಿಯೋನ ಐತಿ ನೋಡ್ರಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಮತ್ತ ಈ ಒಂದು ವಿಡಿಯೋನ ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅದು ಇರ್ತಾವಲ್ಲ ಫ್ರೆಂಡ್ಸ್ ದ ಫ್ಯಾಮಿಲಿದ, ಅಲ್ಲೂ ಶೇರ್ ಮಾಡ್ರಿ. ಅವ್ರಿಗೂ ಐತಿ ನೋಡ್ರಿ ಈ ಒಂದು ಐಡಿಯಾ ಗೊತ್ತಾಗ್ಲಿ. ಮತ್ತೆ ಇದೇ ರೀತಿ ಐಡಿಯಾಗಳನ್ನ ಐತಿ ನೋಡ್ರಿ, ರೀಯೂಸಿಂಗ್ ಐಡಿಯಾಗಳನ್ನ ಐತಿ ನೋಡ್ರಿ, ಕ್ರಾಫ್ಟ್ ನ ಡೈನ ಐತಿ ನೋಡ್ರಿ, ನಿಮ್ ಸಂಬಂಧ ತಗೊಂಡ್ ಬರ್ತಾ ಇರ್ತೀನಿ ಕನ್ನಡದಾಗ. ಹಂಗೆ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ.